ಮೈಸೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಸರಿಸುಮಾರು 642 ಕೋಟಿ ಫೈನ್ ಬಾಕಿ ಇರುವಂತದ್ದು. ಅದಕ್ಕಾಗಿ ಇದೀಗ ದಂಡ ಪಾವತಿಗೆ 50% ಡಿಸ್ಕೌಂಟ್ ಅನ್ನ ಕೊಟ್ಟಿದೆ ಮೈಸೂರು ನಗರ. ಎಸ್, ಮೈಸೂರು ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಸಂಚಾರ ನಿಯಮವನ್ನ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ವಾಹನ ಸವಾರರಿಂದ 642 ಕೋಟಿ ರೂಪಾಯಿ ದಂಡ ವಸೂಲಿ ಆಗಬೇಕಿದೆ. ಅದೇ ರೀತಿಯಾಗಿ ಮೈಸೂರು ನಗರ ಪೊಲೀಸ್ ಕಮಿಷನರ್ ರೇಟ್ ನಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ 1.4 ಕೋಟಿ ಪ್ರಕರಣಗಳಿದ್ದು 458 ಕೋಟಿ ರೂಪಾಯಿ ದಂಡ ಪಾವತಿ ಆಗಬೇಕಾಗಿರೋದು ಬ್ಯಾಲೆನ್ಸ್ ಅದೇ ರೀತಿಯಾಗಿ ಉಳ್ಕೊಂಡಿದೆ. ಇನ್ನು ಎಲ್ಲಾ ಬ್ಯಾಲೆನ್ಸ್ ಉಳಿದಿರುವಂತಹ ಒಂದಷ್ಟು ಫೈನ್ ಗಳಿಗಾಗಿರ್ಬೋದು, ಎಲ್ಲಾ ರೀತಿಯ ಒಂದಷ್ಟು ದಂಡಗಳಿಗಾಗಿರ್ಬೋದು, ಯಾವುದೇ ರೀತಿಯಲ್ಲೂ ಯಾರು ಸಹ ಹೋಗಿ ದಂಡವನ್ನ ಕಟ್ಟಿಲ್ಲ. ಈ ಎಲ್ಲಾ ಪ್ರಕರಣಗಳನ್ನ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಕಾರಣ ಸೋಮವಾರ ಅಂದ್ರೆ ಜೂನ್ 8ನೇ ತಾರೀಕು ಸುದ್ದಿಗೋಷ್ಠಿಯಲ್ಲಿ ಮೈಸೂರು ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದಂತಹ ಉಷಾ ರಾಣಿಯವರು ಪ್ರತಿಯೊಂದು ರೀತಿಯಲ್ಲೂ ಸಹ ಒಂದಷ್ಟು ಡಿಸ್ಕೌಂಟ್ ಅನ್ನ ಕೊಟ್ಟು ಇವಾಗಿರುವಂತಹ ರೈಟ್ ಏನಿದೆ ಫೈನ್ಗೆ ಅವೆಲ್ಲವನ್ನು ಸಹ ಕಡಿತಗೊಳಿಸಿ 50% ಫೈನ್ ಅನ್ನ ಕಟ್ಟಲೇಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೆ ತಂದಿರುವಂತದ್ದು. ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ಮೈಸೂರು ನಗರ ಪಾಲಿಕೆಯಲ್ಲಿ ಉಳಿದಿರುವಂತಹ ಯಾರೆಲ್ಲ ಫೈನ್ ಕಟ್ಟಬೇಕು ಅವರೆಲ್ಲ ಇವಾಗ ಕಟ್ಟದೆ 50% ಡಿಸ್ಕೌಂಟ್ ಇದೆ ಅನ್ನೋದನ್ನ ಇದೀಗ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದಂತಹ ಉಷಾ ರಾಣಿ ಅವರು ತಿಳಿಸಿದ್ದಾರೆ.